ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದರೆ ಮೈಸೂರಿನ ಉದಯಗಿರಿಯಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ಇಟ್ಕೊಂಡು ರಾಜಣ್ಣವ್ರು ಹೇಳಿದರೆ ಪೊಲೀಸ್ನವ್ರದ್ದೇ ತಪ್ಪು ಅದರಲ್ಲಿ ಅನ್ನೋ ಮಾತನಾಡಿದ್ದಾರೆ. RSS ಕಾರ್ಯಕರ್ತನ ತೊಗೊಂಬಂದು ಅಲ್ಪಸಂಖ್ಯಾತ ಇರ್ತಕ್ಕಂಥ ಜಾಗದಲ್ಲಿ ಇಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರ ಇಟ್ಕೊಂಡು ರಾಜಣ್ಣವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಹೇಳಿರ್ತಕ್ಕಂಥದ್ದು ಹೇಳಿಕೆ ಸರಿಯಾಗಿ ಇದೆ. ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ನವ್ರಿಗೆ ಇರಬೇಕು, ಬುದ್ಧಿವಂತಿಕೆ ಕೂಡ ಪೊಲೀಸ್ನವ್ರಿಗೆ ಇರಬೇಕು. ಅದರಿಂದ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ, ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗಿದೆ, ಅದನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂಥ ಸಂದರ್ಭ ಬಂದಿದೆ ಅಪ್ಪ ವಿರೋಧಿಗಳು ಅದನ್ನು ಹೇಳಲೇಬೇಕಲ್ಲ, ಇನ್ನೇನು ಅವ್ರನ್ನ ಹೋಗ್ಲಕ್ಕಾಯ್ತದ? ಅದನ್ನು ಹೇಳಿದ್ದಾರೆ ಬಿಡಿ, ಅವ್ರು ಹೇಳ್ಕೊಂಡು ಹೋಗಲಿ. ಆದರೂ ಕೂಡ ಏನು ಆ ರೀತಿ ಅವರು ಹೇಳಿದಂಥ ರೀತಿಯಲ್ಲಿ ಯಾವುದೇ ದುರುಪಯೋಗ ಆಗಲಿ ಅಥವಾ ಯಾವುದೇ ಆಡಳಿತ ಅಂತ ಕುಸಿತ ಆಗ್ತಕ್ಕಂಥದ್ದಾಗಲಿ ಯಾವುದೂ ಏನಿಲ್ಲ. ಸಣ್ಣ ಪುಟ್ಟ ಘಟನೆಗಳು ನಮಗೆ ಗಮನಕ್ಕೆ ಬರದಂಥ ರೀತಿಯಲ್ಲಿ, ಸರ್ಕಾರಕ್ಕೆ ಗಮನಕ್ಕೆ ಬರದಂಥ ರೀತಿಯಲ್ಲಿ ಆಗ್ತವೆ. ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮ ಗೃಹ ಮಂತ್ರಿಗಳಿಗೂ ಇದೆ, ನಮ್ಮ ಸರ್ಕಾರಕ್ಕೆ. ನೀವೇಗೆ ವ್ಯಾಖ್ಯಾನಿಸ್ತೀರಿ ಸರ್? ಈಗ ಕಲ್ಲು ತೂರಾಟ ಮಾಡಿರೋ ಪೊಲೀಸ್ ಠಾಣೆ ಮೇಲೆ ನೀವೇಗೆ ವ್ಯಾಖ್ಯಾನ ಮಾಡ್ತೀರಿ? ಅದನ್ನು ಸರಿಯಾದ ರೀತಿಯಲ್ಲಿ ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸರಿಯಾದ ಅದನ್ನು ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಮಾತಾಡೋದ್ರಿಂದ ಗೊಂದಲ ಸೃಷ್ಟಿ ಆಗ್ತದೆ. ಸರ್, ಈಗ